ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಗ್ರಿ ಆಫ್ ಎ ಲೀನಿಯರ್ ಪಾಲಿನಾಮಿಯಲ್ ಈಸ್. ಓಕೆ, ಸೊ ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ಪವರ್. ಓಕೆ, ಡಿಗ್ರಿ ಅಂದ್ರೆ ಏನು, ಹೈಯೆಸ್ಟ್ ಪವರ್. ಓಕೆ, ಸೊ ಲೀನಿಯರ್ ಪಾಲಿನಾಮಿಯಲ್ ಹೈಯೆಸ್ಟ್ ಪವರ್ ಬಂದ್ಬಿಟ್ಟು ಏನಿರುತ್ತೆ, 1 ಇರುತ್ತೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಗಿವನ್ ಗ್ರಾಫ್ ಅವರೇ ಕೊಟ್ಟಿದ್ದಾರೆ, ದ ನಂಬರ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x is. ಓಕೆ, ಸೊ ಈಗ ನೀವೇ ನೋಡ್ರಿ, ಇಲ್ಲಿ ಗ್ರಾಫ್ ಅಲ್ಲಿ ಎಕ್ಸ್ ಆಕ್ಸಿಸ್ ಇಲ್ಲಿದೆ ತಾನೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಓಕೆ ಈ ಕರ್ವ್ ಎಷ್ಟು ಸರಿ ಟಚ್ ಆಗ್ತಾ ಇದೆ ನೋಡ್ರಿ. ಓಕೆ, ಎಕ್ಸ್ ಆಕ್ಸಿಸ್ ನ ಇಲ್ಲಿ 1 ಟೈಮ್, ಇಲ್ಲಿ 2nd ಟೈಮ್, ಇಲ್ಲಿ 3rd ಟೈಮ್, ಇಲ್ಲಿ 4 ಟೈಮ್. ಎಕ್ಸ್ ಆಕ್ಸಿಸ್ ನ 4 ಟೈಮ್ಸ್ ಟಚ್ ಮಾಡ್ತಾ ಇದೆ ಆ ಕರ್ವ್. ಸೊ ಅದಕ್ಕೋಸ್ಕರ ಎಷ್ಟು ಸೊಲ್ಯೂಷನ್ ಇರುತ್ತೆ, 4 ಸೊಲ್ಯೂಷನ್ ಇರುತ್ತೆ. ಓಕೆ, ಸೊ ನಂಬರ್ ಆಫ್ ಜೀರೋಸ್ ಬಂದ್ಬಿಟ್ಟು ನಥಿಂಗ್ ಬಟ್ ಜೀರೋಸ್ ಅಂದ್ರೆ ಸೊಲ್ಯೂಷನ್. ಓಕೆ, ಸೊ ನಂಬರ್ ಆಫ್ ಜೀರೋಸ್ ಕೇಳಿದ್ರೆ ಏನ್ ಬರಿಬೇಕು, 4 ಅಂತ ಬರಿಬೇಕು. ಓಕೆ, ಈಗ ಥರ್ಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪೇರ್ ಆಫ್ ಈಕ್ವೇಶನ್ಸ್ ಆಫ್ ಲೈನ್ಸ್ ಆಸ್ ಶೋನ್ ಇನ್ ದ ಗ್ರಾಫ್ ಆರ್. ಓಕೆ, ಸೊ ಈಗ ಒಂದು ಗ್ರಾಫ್ ಅವ್ರು ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೀವು ನೋಡ್ರಿ, ಇವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, 2 ಲೈನ್ ಇದೆ. ಇವೆರಡು ಲೈನ್ ಬಂದ್ಬಿಟ್ಟು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಈ ಪಾಯಿಂಟ್ ಹತ್ರ, ಅಂದ್ರೆ ಲೈಕ್ 1,0 ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆ, ಈ ಪಾಯಿಂಟ್ ಬಂದ್ಬಿಟ್ಟು 1,0. ಅದರ ಅರ್ಥ ಏನು, ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 0. ಓಕೆ, ಈಗ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1, 2x ಮೈನಸ್ ವೈ ಇಸ್ ಈಕ್ವಲ್ ಟು 1. ಓಕೆ, ಎಕ್ಸ್ ಇದ್ದಲ್ಲಿ 1 ಹಾಕ್ರಿ, ವೈ ಇದ್ದಲ್ಲಿ 0 ಹಾಕ್ರಿ, ಇದು ಕರೆಕ್ಟ್ ಬರ್ತಾ ಇದೆ. 2 ಇಂಟು ಎಕ್ಸ್ ಇದ್ದಲ್ಲಿ 1 ಹಾಕ್ರಿ, ವೈ ಇದ್ದಲ್ಲಿ ಏನ್ ಹಾಕ್ರಿ, 0 ಹಾಕ್ರಿ. 2 1 2, 2 ಮೈನಸ್ 0 2 ಬರುತ್ತೆ. ಸೊ ಈ ಈಕ್ವೇಶನ್ ಅಲ್ಲ. ಓಕೆ, ಸೆಕೆಂಡ್ ಈಕ್ವೇಶನ್ ತಗೊಳ್ರಿ, 2x ಪ್ಲಸ್ ವೈ ಇಸ್ ಈಕ್ವಲ್ ಟು 2. ಇನ್ನೊಂದು ಈಕ್ವೇಶನ್ ಏನು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2. ಎಕ್ಸ್ ಇದ್ದಲ್ಲಿ 1 ಹಾಕ್ರಿ, ವೈ ಇದ್ದಲ್ಲಿ 0 ಹಾಕ್ರಿ. 2 1 2, 2 ಪ್ಲಸ್ 0 2. ಇದು ಕರೆಕ್ಟ್ ಇದೆ, ಬಟ್ 1 ಪ್ಲಸ್ 0 ಏನಾಗುತ್ತೆ, 1 ಆಗುತ್ತೆ. ಸೊ ಈ ಈಕ್ವೇಶನ್ ರಾಂಗ್ ಬರ್ತಾ ಇದೆ. ಓಕೆ, ಈಗ ಥರ್ಡ್ ಆಪ್ಷನ್ ನೋಡೋಣ. ಓಕೆ, ಥರ್ಡ್ ಆಪ್ಷನ್ ಏನಿದೆ, ಸಿ ಇದೆ. ಸಿ ಏನಿದೆ, 2x ಮೈನಸ್ ವೈ ಇಸ್ ಈಕ್ವಲ್ ಟು 2. ಇನ್ನೊಂದು ಬಂದ್ಬಿಟ್ಟು 4x ಮೈನಸ್ ವೈ ಇದೆ. 4x ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದೆ. ಎಕ್ಸ್ ಇದ್ದಲ್ಲಿ ಏನ್ ಹಾಕ್ರಿ, 1 ಹಾಕ್ರಿ, ವೈ ಇದ್ದಲ್ಲಿ 0 ಹಾಕ್ರಿ. ಏನಾಗುತ್ತೆ, 2 1 2, 2 ಅಲ್ಲಿ 0 ಹೋದ್ರೆ 2. ಓಕೆ, ಇದು ಕರೆಕ್ಟ್ ಬರ್ತಾ ಇದೆ. 4 ಇಂಟು ಎಕ್ಸ್ ಇದ್ದಲ್ಲಿ 1 ಹಾಕ್ರಿ, ವೈ ಇದ್ದಲ್ಲಿ 0 ಹಾಕ್ರಿ. 4 1 4, 4 ಮೈನಸ್ 0 4 ಬರುತ್ತೆ. ಸೊ ಇದು ಕೂಡ ಕರೆಕ್ಟ್. ಅಂದ್ರೆ 2 ಈಕ್ವೇಶನ್ ಯಾವಾಗ ಕರೆಕ್ಟ್ ಬರ್ತಾ ಇದೆ, ಆಪ್ಷನ್ ಸಿ ಹತ್ರ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಓಕೆ, ಸೊ ನಾನ್ ಡಿಗ್ರಿ ಅಂದ್ರೆ ಏನ್ ಹೇಳಿದೆ, ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಹೈಯೆಸ್ಟ್ ಪವರ್. ಓಕೆ, ಈ ಈಕ್ವೇಶನ್ ಅಲ್ಲಿ ಹೈಯೆಸ್ಟ್ ಪವರ್ ಏನಿದೆ, 3 ಇದೆ. ಸೊ ಇದ್ರ ಡಿಗ್ರಿ ಬಂದ್ಬಿಟ್ಟು 3. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್. ಓಕೆ, ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಎಷ್ಟು ಜೀರೋಸ್ ಇರ್ಬೋದು, ಅಂದ್ರೆ ಎಷ್ಟು ಸೊಲ್ಯೂಷನ್ ಬರ್ಬೋದು. ಓಕೆ, ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್. ಓಕೆ, ಈಗ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ಒಂದು ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ಏನಿರುತ್ತೋ, ಓಕೆ, ಹೈಯೆಸ್ಟ್ ಪವರ್ ಏನಿರುತ್ತಲ್ಲ, ಓಕೆ, ಅಷ್ಟು ಸೊಲ್ಯೂಷನ್ ಬರುತ್ತೆ. ಇಲ್ಲಿ ಹೈಯೆಸ್ಟ್ ಪವರ್ 3 ಇದೆ, ಅಂದ್ರೆ 3 ಸೊಲ್ಯೂಷನ್ ಬರುತ್ತೆ. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸಿಕ್ಸ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇನ್ ದ ಫಿಗರ್ ಗ್ರಾಫ್ ಆಫ್ y is equal to p of x. ಗ್ರಾಫ್ ಅವರೇ ಕೊಟ್ಟಿದ್ದಾರೆ, ದ ನಂಬರ್ ಆಫ್ ಜೀರೋಸ್ ಆಫ್ p of x. ಓಕೆ, ಸೊ ಜೀರೋಸ್ ಅಂದ್ರೆ ಸೊಲ್ಯೂಷನ್. ಆ ಸೊಲ್ಯೂಷನ್ ಬರ್ಬೇಕಂದ್ರೆ ಎಕ್ಸ್ ಆಕ್ಸಿಸ್ ನ ಟಚ್ ಮಾಡ್ಬೇಕು. ಈ ಕರ್ವ್ ನೋಡ್ರಿ, ಎಕ್ಸ್ ಆಕ್ಸಿಸ್ ಹತ್ರ ಒಂದ್ ಕಡೆನೂ ಟಚ್ ಆಗ್ತಿಲ್ಲ. ಸೊ ಎಷ್ಟು ಸೊಲ್ಯೂಷನ್ ಬರುತ್ತೆ, 0 ಸೊಲ್ಯೂಷನ್. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆವೆಂತ್ ಕ್ವಶನ್ ನೋಡ್ರಿ, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಓಕೆ, ಏನ್ ಫೈಂಡ್ ಮಾಡ್ಬೇಕು, ದೆನ್ ಆಲ್ಫಾ ಬೀಟಾ ಕಂಡಿಬೇಕು. ಓಕೆ, ನಮಗೆ ಫಾರ್ಮುಲಾ ಏನ್ ಗೊತ್ತು, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಗೊತ್ತು. ಸೊ ಆಲ್ಫಾ ಬೀಟಾ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಇಂಟು ಬೀಟಾ. ಸೊ ಸಿ ಬೈ ಎ, ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಏತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಡಿಗ್ರಿ ಆಫ್ ದ
ಕ್ಯೂಬಿಕ್ ಪಾಲಿನಾಮಿಯಲ್ ಡಿಗ್ರಿ ಅಂದ್ರೆ ಏನ್ ಹೇಳಿದೆ, ಹೈಯೆಸ್ಟ್ ಪವರ್. ಓಕೆ, ಕ್ಯೂಬಿಕ್ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ಏನಿರುತ್ತೆ, ಹೈಯೆಸ್ಟ್ ಪವರ್ ಕ್ಯೂಬಿಕ್ ಅಂದ್ರೆ 3 ಇರುತ್ತೆ, ಹೈಯೆಸ್ಟ್ ಪವರ್ 3 ಇರುತ್ತೆ. ಸೊ ಡಿಗ್ರಿ ಬಂದ್ಬಿಟ್ಟು 3. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಫಾಲೋಯಿಂಗ್ ಗ್ರಾಫ್ ಅವರೇ ಕೊಟ್ಟಿದ್ದಾರೆ. ರೆಪ್ರೆಸೆಂಟ್ ದ ಪಾಲಿನಾಮಿಯಲ್ y is equal to p of x. ರೈಟ್ ದ ನಂಬರ್ ಆಫ್ ಝೀರೋಸ್ ಅಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್, ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಹೇಳ್ಬೇಕು. ದಟ್ p of x as, ಈಗ ನೀವೇ ನೋಡಿದ್ರೆ ಈ ಎಕ್ಸ್ ಆಕ್ಸಿಸ್ ನ, ಓಕೆ, ಈ ಕರ್ವ್ ಇದೆ ಅಲ್ಲ, ಓಕೆ, ಎಸ್ ಸರಿ ಟಚ್ ಮಾಡ್ತಾ ಇದೆ ಅಂತ ನೋಡ್ಬೇಕು. ಓಕೆ, ಸೊ ಇಲ್ಲಿ ಒಂದು ಟೈಮ್ ಟಚ್ ಮಾಡ್ತಾ ಇದೆ, ಇಲ್ಲಿ ಸೆಕೆಂಡ್ ಟೈಮು, ಇಲ್ಲಿ ಥರ್ಡ್ ಟೈಮ್, 3 ಸರಿ ಟಚ್ ಮಾಡ್ತಾ ಇದೆ ಅಂದ್ರೆ ಓಕೆ 3 ಸೊಲ್ಯೂಷನ್ ಬರುತ್ತೆ. ಸೊ ನಂಬರ್ ಆಫ್ ಝೀರೋಸ್, ಓಕೆ, ನಂಬರ್ ಆಫ್ ಝೀರೋಸ್ ಬಂದ್ಬಿಟ್ಟು ಓಕೆ ಎಷ್ಟು 3 ಅಂತ ಬರಿಬೇಕು. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರೇನ್ ಕೊಟ್ಟಿದ್ದಾರೆ, ಇಫ್ p of x is equal to 2x cube plus 3x square minus 11x plus 6, then find the value of p1. ಓಕೆ, ಸೊ ಅವ್ರು ಕೊಟ್ಟಿರೋದು ಈಕ್ವೇಶನ್ ನೋಡ್ರಿ, p of x is equal to 2x cube plus 3x square minus 11x plus 6. ಈಗ ನಾವೇನ್ ಕಟ್ಬೇಕು, p of 1 ಅಂದ್ರೆ x ಇದ್ದಲ್ಲಿ 1 ಹಾಕ್ರಿ. ಓಕೆ, 2 into 1 cube plus 3 into 1 square minus 11 into 1 plus 6 ಏನಾಗುತ್ತೆ, 2 into 1 cube 1, 3 into 1 square 1 minus 11 1 11 plus 6. ಓಕೆ, ಏನಾಗುತ್ತೆ, 2 1 2, 3 1 3 minus 11 plus 6. ಸೊ 2 plus 3 ಏನಾಯ್ತು, 5 ಆಯ್ತು. ಓಕೆ, ಒಂದ್ ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 11 ಅಲ್ಲಿ 6 ಹೋದ್ರೆ 5. ಓಕೆ, ಸೊ 5 ಅಲ್ಲಿ 5 ಹೋದ್ರೆ 0. ಸೊ p of 1 ವ್ಯಾಲ್ಯೂ ಬಂದ್ಬಿಟ್ಟು ಏನು, 0. ಓಕೆ, ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಒಂದ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದರದ್ದು ಡಿಗ್ರಿ ಬರಿಬೇಕು. ಓಕೆ, ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಹೈಯೆಸ್ಟ್ ಪವರ್ ಬರಿಬೇಕು. ಈ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ಏನಿದೆ, 4 ಇದೆ. ಸೊ ಡಿಗ್ರಿ ಬಂದ್ಬಿಟ್ಟು 4. ಓಕೆ, ಈಗ ನೆಕ್ಸ್ಟ್ ಫೋರ್ತ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ p of x is equal to. ಓಕೆ, ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರದ್ದು ಸಮ್ ಆಫ್ ದ ಝೀರೋಸ್ ಫೈಂಡ್ ಮಾಡ್ಬೇಕು. ಓಕೆ, ಅವ್ರು ಕೊಟ್ರ ಪಾಲಿನಾಮಿಯಲ್ x square minus 5x plus 6. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ಏನು, ax square plus bx plus c. ಇಲ್ಲಿ ಏನಿಲ್ಲ ಅಂದ್ರೆ 1, a ವ್ಯಾಲ್ಯೂ 1, b ವ್ಯಾಲ್ಯೂ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ -5 ತಗೋಬೇಕು. ಸಿ ಬಂದ್ಬಿಟ್ಟು 6. ಓಕೆ, ಈಗ ಸಮ್ ಆಫ್ ದ ಝೀರೋಸ್ ಕಂಡಿಬೇಕು. ಓಕೆ, ಸಮ್ ಆಫ್ ದ ಝೀರೋಸ್ ಫಾರ್ಮುಲಾ ಏನು, ಮೈನಸ್ ಬಿ ಬೈ ಎ. ಓಕೆ, ಫಸ್ಟ್ ಈ ಮೈನಸ್ ಬರ್ದ್ಬಿಡ್ತೀನಿ. ಬಿ ವ್ಯಾಲ್ಯೂ ಕೂಡ ಮೈನಸ್ ಇದೆ, ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಎ ವ್ಯಾಲ್ಯೂ ಏನು, 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 5/1. ಓಕೆ, ನಥಿಂಗ್ ಬಟ್ ಎಷ್ಟು ಬರುತ್ತೆ, 5 ಬರುತ್ತೆ. ಓಕೆ, ಇಲ್ಲಿ ಬೇಕಿದ್ರೆ ಬರೀರಿ, ಸಮ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು 5. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಓಕೆ, ಅದ್ರದ್ದು 1 0 ಬಂದ್ಬಿಟ್ಟು 2. ಓಕೆ, ಸೊ ಅನ್ಕೊಳೋಣ ಆಲ್ಫಾ ವ್ಯಾಲ್ಯೂ 2 ಅಂತ ಅನ್ಕೊಳೋಣ. ಓಕೆ, ಈಗ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಓಕೆ, ಈ ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಈಗ ನಮಗೆ ಒಂದು ವ್ಯಾಲ್ಯೂ ಗೊತ್ತು, ಇನ್ನೊಂದು ವ್ಯಾಲ್ಯೂ ಗೊತ್ತಿಲ್ಲ, ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಸೊ ಅವ್ರು ಕೊಟ್ರೆ ಈಕ್ವೇಶನ್ ನೋಡ್ರಿ, x square plus 7x k. ಓಕೆ, ಸೊ ax square plus bx plus c. ಫಸ್ಟ್ ನಾನೇನ್ ಮಾಡ್ತೀನಿ, ಈ ಬೀಟನ್ ಫೈಂಡ್ ಮಾಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಏನಿಲ್ಲ ಅಂದ್ರೆ 1, a ವ್ಯಾಲ್ಯೂ ಏನು 1, b ವ್ಯಾಲ್ಯೂ ಏನು 7, c ವ್ಯಾಲ್ಯೂ ಏನು k. ಓಕೆ, ಸೊ ನಮಗೆ ಸಮ್ ಆಫ್ ದ ಜೀರೋ ಫಾರ್ಮುಲಾ ಏನು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಗೊತ್ತು. ಓಕೆ, ಆಲ್ಫಾ ಬಂದ್ಬಿಟ್ಟು 2 ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಏನಿದೆ 7 ಇದೆ, ಎ ವ್ಯಾಲ್ಯೂ 1 ಇದೆ. ಸೊ ಏನಾಯ್ತು, 2 ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -7 ಆಯ್ತು. ಓಕೆ, ಈಗ ಬೀಟಾ ಇಸ್ ಈಕ್ವಲ್ ಟು -7, ಈ ಪ್ಲಸ್ ಆ ಕಡೆ ಹೋದ್ರೆ -2, ಬೀಟಾ ಇಸ್ ಈಕ್ವಲ್ ಟು 2 ಮೈನಸ್ ಇದೆ, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 7 + 2 9. ಈಗ ನಮಗೆ ಆಲ್ಫಾ ವ್ಯಾಲ್ಯೂ ಗೊತ್ತು. ಓಕೆ, ಆಮೇಲೆ ಬೀಟಾ ವ್ಯಾಲ್ಯೂ ಗೊತ್ತು.
ಇವಾಗ ಕೆ ಕಂಡಿಡಿಯೋದು ಈಸಿ. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಕೆ ಬಂದ್ಬಿಟ್ಟು ಸಿ ಇದೆ. ಸೊ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ವ್ಯಾಲ್ಯೂ ಏನು 2 ಇಂಟು ಬೀಟಾ ವ್ಯಾಲ್ಯೂ -9, ಸಿ ವ್ಯಾಲ್ಯೂ ಕೆ, ಎ ವ್ಯಾಲ್ಯೂ 1. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 2 9 18. ಓಕೆ, ಕೆ ಬೈ 1 ಕೆನೇ ಇರುತ್ತೆ. ಸೊ ಕೆ ವ್ಯಾಲ್ಯೂ ಏನಾಯ್ತು -18 ಆಯ್ತು. ಓಕೆ, ಈಗ 6th ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ರೈಟ್ ದ ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವೇರ್ ಎ ಬಿ ಅಂಡ್ ಸಿ ಆರ್ ರಿಯಲ್ ನಂಬರ್ಸ್ ಅಂಡ್ ಎಕ್ಸ್ ಇಸ್ ಎ ವೇರಿಯಬಲ್. ಓಕೆ, ಸೊ ನಿಮಗೆ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗೊತ್ತಿರಬೇಕು. ಅದೇನಂತಂದ್ರೆ ax² ಪ್ಲಸ್ bx ಪ್ಲಸ್ ಸಿ ಇಷ್ಟೇ ಬರಿಬೇಕು. ಅದೇ ಅವ್ರು ಕ್ವಾಡ್ರಾಟಿಕ್ ಈಕ್ವೇಶನ್ ಕೇಳಿದ್ರೆ ax² ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಬರಿಬೇಕು. ಓಕೆ, ಇದು ಬಂದು ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಈಕ್ವಲ್ ಟು 0 ಬರಿಬಾರ್ದು. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಈಕ್ವಲ್ ಟು 0 ಬರಿಬೇಕು. ಓಕೆ, ಈಗ 7th ಕ್ವಶನ್ ಅವ್ರು ಏನ್ ಕೇಳ್ತಾ ಇದಾರೆ, ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರ ಡಿಗ್ರಿ ಬರಿಬೇಕು. ನಥಿಂಗ್ ಬಟ್ ಏನು, ಹೈಯೆಸ್ಟ್ ಪವರ್ ಬರಿಬೇಕು. ಈ ಕೊಟ್ಟ ಪಾಲಿನಾಮಿಯಲ್ ಏನು, x ಇಂಟು x² ಪ್ಲಸ್ 3 ಪ್ಲಸ್ 5x² ಪ್ಲಸ್ 7. ಸೊ ಏನಾಯ್ತು, x ಇಂಟು x² x³ ಆಯ್ತು. ಓಕೆ, x ಇಂಟು 3 3x ಆಯ್ತು ಪ್ಲಸ್ 5x² ಪ್ಲಸ್ 7. ಈ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ 3 ಇದೆ. ಸೊ ಡಿಗ್ರಿ ಬಂದ್ಬಿಟ್ಟು ಎಷ್ಟು, 3. ಓಕೆ, ಈಗ 8th ಕ್ವಶನ್ ಏನ್ ಕೊಟ್ಟಿದ್ದಾರೆ, ರೈಟ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಓಕೆ, ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರದ್ದು ಜೀರೋಸ್ ಅಂದ್ರೆ ಸೊಲ್ಯೂಷನ್ ಫೈಂಡ್ ಮಾಡ್ಬೇಕು. ಅವ್ರು ಕೊಟ್ಟಿರೋದೇನು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 25. ಸೊ ಸೊಲ್ಯೂಷನ್ ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕು, ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೋಬೇಕು. ಈಗ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನು, x² ಮೈನಸ್ 25 ಈಕ್ವಲ್ ಟು 0. ಈ -25 ಆ ಕಡೆ ಹೋದ್ರೆ ಪ್ಲಸ್ 25. ಓಕೆ, ಈಗ ಎಕ್ಸ್ ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ಆ ಕಡೆ ಹೋದ್ರೆ ಪ್ಲಸ್ ಆರ್ ಮೈನಸ್ √25 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5. ಅದರ ಅರ್ಥ ಏನು, ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ 5 ಆರ್ ಎಕ್ಸ್ ಈಕ್ವಲ್ ಟು -5. ಓಕೆನಾ, ಈಗ ನೆಕ್ಸ್ಟ್ 9th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇದ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅವರೇ ಕೊಟ್ಟಿದ್ದಾರೆ. ಈಸ್ 3 ಅವ್ರು ಏನ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಜೀರೋಸ್ ಈಸ್ 3 ಅಂತ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಈಗ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಈಗ ನಾನು ಕೆ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಈಗ ಕೊಟ್ರ ಪಾಲಿನಾಮಿಯಲ್ ನೋಡ್ರಿ, 2x² ಮೈನಸ್ 3x ಪ್ಲಸ್ ಕೆ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ax² ಪ್ಲಸ್ bx ಪ್ಲಸ್ ಸಿ. ಎ ವ್ಯಾಲ್ಯೂ ಏನಿದೆ 2, ಬಿ ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ತಗೋಬೇಕು. ಬಿ ವ್ಯಾಲ್ಯೂ -3, ಸಿ ವ್ಯಾಲ್ಯೂ ಏನು ಕೆ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಏನು 3, ಸಿ ವ್ಯಾಲ್ಯೂ ಏನಿದೆ ಕೆ, ಎ ವ್ಯಾಲ್ಯೂ ಬಂದ್ಬಿಟ್ಟು 2 ಈ ಕಡೆ ಇರೋದು ಆ ಕಡೆ ಹೋದ್ರೆ ಇಂಟು ಆಗುತ್ತೆ. ಸೊ 3 ಇಂಟು 2 ಇಸ್ ಈಕ್ವಲ್ ಟು ಕೆ. 6 ಇಸ್ ಈಕ್ವಲ್ ಟು ಕೆ ಆಯ್ತು. ಕೆ ಇಸ್ ಈಕ್ವಲ್ ಟು ನಥಿಂಗ್ ಬಟ್ 6. ಓಕೆ, ಪಾಲಿನಾಮಿಯಲ್ಸ್ ಎಲ್ಲ ಇಂಪಾರ್ಟೆಂಟ್ MCQs 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕ್ವಶನ್ ವಿಡಿಯೋ ಮಾಡ್ಬಿಟ್ಟು ಓಕೆ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ಫಾಲೋ ಮಾಡಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲ ಅಂದ್ರೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.